ಆಸಿಯಾನ್ ಶೃಂಗಸಭೆಗೆ ಮೋದಿ ಗೈರಾಗ್ತಾ ಇದ್ದಾರೆ. ಅಕ್ಟೋಬರ್ 26ರಿಂದ 3 ದಿನಗಳ ಕಾಲ ಶೃಂಗಸಭೆ ನಡೆಯಲಿರುವುದು. ಟ್ರಂಪ್ಗೆ ಆಹ್ವಾನಿಸಿದ್ದಕ್ಕೆ ನಮೋ ಕೌಂಟರ್ ಅನ್ನ ಕೊಟ್ರಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಟ್ರಂಪ್ ಜೊತೆ ವೇದಿಕೆ ಹಂಚಿಕೊಳ್ಳಿಕ್ಕೆ ನಿರಾಕರಿಸ್ತಾ ಇದ್ದಾರಾ? ಬಿಲ್ಡಪ್ ಟ್ರಂಪ್ ಮುಖಭಂಗಕ್ಕೆ ನಮೋ ತಂತ್ರಗಾರಿಕೆನ ಇದು? ಟ್ರಂಪ್ ಭೇಟಿ ತಪ್ಪಿಸಿಕೊಳ್ಳೋದಕ್ಕೆ ಗೈರು ಅಂತ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್. ಮೊದಲೇ ಅಮೆರಿಕ ಮತ್ತು ಭಾರತದ ಸಂಬಂಧ ಈಗ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಒಂದು ಟ್ಯಾಕ್ಸ್ ಟಾರಿಫ್ ಎಲ್ಲ ನಡೀತಾ ಇದೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಬಟ್ ಅದೆಲ್ಲವೂ ಕೂಡ ಆದ ಬಳಿಕ ಸಿಕ್ಕಿದ್ದಂಥ ಒಂದು ವೇದಿಕೆ ಭೇಟಿ ಆಗಲಿಕ್ಕೆ, ಆದರೆ ಆ ಭೇಟಿಯ ನಿರಾಕರಣೆ, ಅಲ್ಲಿಗೆ ಹೋಗಲಿಕ್ಕೆ ನಿರಾಕರಣೆ ಮಾಡಿರುವಂಥದ್ದು ಸಹಜವಾಗಿ ಚರ್ಚೆಯನ್ನು ಹುಟ್ಟಾಕಿದೆ. ಮಲೇಷಿಯಾದಲ್ಲಿ ಅಕ್ಟೋಬರ್ 26ರಿಂದ 28ರವರೆಗೆ ಈ ಶೃಂಗಸಭೆ ನಡೆಯಲಿರುವಂಥದ್ದು. ಪಟೇಲ್ರೆ, ಹೇಗೆ ನೋಡ್ಬೋದು ಈ ನಿರಾಕರಣೆಯನ್ನು? ನಿಮಗೆ ಇವತ್ತು ಅಮೇರಿಕ ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಟ್ರಂಪು ಏನೇ ಹೇಳ್ಬೋದು, 37 ಟ್ರಿಲಿಯನ್ ಸಾಲ ಅಮೇರಿಕಕ್ಕೆ ಇರ್ತಕ್ಕಂಥದ್ದು. ಟ್ರಂಪು ಈ ಸುಂಕಾಸ್ತ್ರ ಇದೆಯಲ್ಲ, ಅವ್ರು ಹೇಳ್ತಾರೆ ನಾವು 37 ಟ್ರಿಲಿಯನ್ ಸಾಲದಲ್ಲಿದ್ದೀವಿ, ಸುಂಕಾಸ್ತ್ರದಿಂದ ನಾವು ಸಾಲಗಾರ 3ನೇ ಜಗತ್ತಿನ ನಾವಲ್ಲ, ಮತ್ತು ನಾವು ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಂಬರ್ 1 ಆಗಬೇಕು, ಹಾಗಾಗಿ ಸುಂಕವನ್ನು ವಿಧಿಸಿದ್ದು ಸರಿ ಅಂತೇಳಿ ಡಿಪೆಂಡನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ಮತ್ತು ಅವರು ಏಷ್ಯನ್ ರಾಷ್ಟ್ರಗಳನ್ನು ಜೊತೆಗಿನ ವ್ಯಾಪಾರ ವಹಿವಾಟ ಸಂಬಂಧಗಳು ಕಡಿದು ಆಗ್ತಿರ್ತಕ್ಕಂಥ ಅಮೇರಿಕಕ್ಕೆ ಅತಿ ದೊಡ್ಡ ನಷ್ಟ ಆಗಿರೋದು. ಅದು ಆಮದು ಇರ್ಬೋದು, ರಫ್ತು ಇರುವಂಥದ್ದು. ನಮಗೆ 10 ರೂಪಾಯಿ ಲಾಸ್ ಆದರೆ ಅಮೇರಿಕಾಗೆ 50 ರೂಪಾಯಿ ಲಾಸ್ ಆಗ್ತಿರ್ತಕ್ಕಂಥದ್ದು. ಮತ್ತು ಕಳೆದ ಮಂಗಳವಾರ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಟ್ರಂಪ್ ಅವರು ದೂರವಾಣಿ ಕರೆ ಮಾಡಿ ಶುಭಾಶಯ ವಿನಿಮಯ ಮಾಡಿರ್ತಕ್ಕಂಥದ್ದು. ಅವತ್ತು ಕೂಡ ರಷ್ಯಾ ಜೊತೆ ಏನು ಆಯಿಲ್ ಒಪ್ಪಂದ ಇದೆ, ಖರೀದಿಯನ್ನು ಈ ವರ್ಷಾಂತ್ಯದಲ್ಲಿ ಕಡಿಮೆ ಮಾಡ್ತಾ ಬರ್ತಾರೆ, ಪ್ರಧಾನಿ ನನಗೆ ನರೇಂದ್ರ ಮೋದಿಯವರು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಈಗ ಎಲ್ಲೊಂದು ಕಡೆ ಅದು ಬೇರೆ ಬೇರೆ ರಾಜಕೀಯ ತಿರುವುಗಳು ಕೂಡ ಕಾರಣ ಆಗಿರ್ತಕ್ಕಂಥ. ನಾನು ಚೈನಾ ಅಧ್ಯಕ್ಷ ಜೊತೆ ನಾನು ಮಾತನಾಡ್ತಿದ್ದೀನಿ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಭಾರತ ಮತ್ತು ಚೈನಾ ರಷ್ಯಾದ ಆಯಿಲನ್ನು ಪರ್ಚೇಸ್ ಮಾಡೋ ಮುಖಾಂತರ ನಾವು ಉಕ್ರೇನ್ ಯುದ್ಧಕ್ಕೆ ನಾವು ಪರೋಕ್ಷವಾಗಿ ದುಡ್ಡು ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಅದೇ ಅಮೇರಿಕ ಯಾರಿಗೆ ಬೇಕಾದರೂ ನೆರವು ಕೊಡ್ಬೋದು, ಅದು ಯುದ್ಧೋನ್ಮಾದ ಅಲ್ಲ. ಅಂದರೆ ಅವರ ಒಂದು ನೀತಿ, ಅಂದರೆ ಅಮೇರಿಕದ ಅವ್ರದ್ದು ಒಂದು ನೀತಿ, ಬೇರೆಯವರಿಗೆ ಇನ್ನೊಂದು ನೀತಿ, ದ್ವಿಮುಖ ನೀತಿ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಆಸಿಯಾನ್ ಶೃಂಗಸಭೆಗೆ ಪ್ರಧಾನಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಒಂದು ದೊಡ್ಡ ಸಂದೇಶ. ನಾವು ಐ ಡೋಂಟ್ ಕೇರ್ ಅಮೇರಿಕ ಪ್ರೆಸಿಡೆಂಟ್ ಅನ್ನೋ ಮುಖಾಂತರ ಒಂದು ಸಂದೇಶವನ್ನು ರವಾನೆಯನ್ನು ಮಾಡ್ತಿದ್ದಾರೆ. ನೀವಿದ್ರೂ ನಾವು ಬರಲ್ಲ. ಮೊದಲು ಅಮೇರಿಕನ್ ಪ್ರೈಮ್ ಮಿನಿಸ್ಟರ್ ಯಾವ್ದಾರು ಒಂದು ಶೃಂಗಸಭೆಯಲ್ಲಿ ಇದ್ದಾರೆ ಅಂದರೆ ಇನ್ವೈಟ್ ಮಾಡಿದ್ರೆ ಮೊದಲು ಓಡೋಗ್ತಿದ್ರು. ಕಾಲ ಬದಲಾಗಿರ್ತಕ್ಕಂಥದ್ದು, ಯಾಕಂದರೆ ಭಾರತ ಬದಲಾಗಿರುವಂಥದ್ದು. ಭಾರತ ಬದಲಾಗಲಿಕ್ಕೂ ಕೂಡ ಅನೇಕ ಕಾರಣಗಳಿರ್ತಕ್ಕಂಥದ್ದು. ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ, ಔದ್ಯೋಗಿಕ ವ್ಯವಸ್ಥೆಯಲ್ಲಿ ನಾವು ಇವತ್ತು ಫ್ರಂಟ್ ರನ್ನರ್ ಆಗಿರ್ತಕ್ಕಂಥದ್ದು ಕೂಡ ಅದು ನಮಗೆ ಪರೋಕ್ಷವಾಗಿ ಲಾಭ ಆಗ್ತಿರ್ತಕ್ಕಂಥದ್ದು. ಎಸ್, ಮೋದಿಯವರು ಒಂದು ವೇಳೆ ಹೋಗದೇ ಇದ್ದರೆ ಬಹುಶಃ ಟ್ರಂಪ್ಗೆ ಇದೊಂದು ದೊಡ್ಡ ಸಂದೇಶ ರವಾನೆ ಆಗ್ತಿದೆ, ವಿ ಡೋಂಟ್ ಕೇರ್ ಅಂತ. ಇಲ್ಲಿ ಮೊದಲೇ ವ್ಯಾಪಾರದ ಉದ್ವಿಗ್ನತೆ ಇದೆ, ಅಷ್ಟಕ್ಕಷ್ಟೇ ಸಂಬಂಧ ಅಳಿಸೋಗ್ತಾ ಇದೆ ಅನ್ನುವಂಥದ್ರ ನಡುವೆ ಇವರು ಹೋಗ್ತಾ ಇಲ್ಲ ಅನ್ನುವಂಥ ಸಹಜವಾಗಿ ಇನ್ನಷ್ಟು ಅದಕ್ಕೆ ಕಂದಕ ಸೃಷ್ಟಿ ಮಾಡಲ್ವ ಅಂತ. ಪೃಥ್ವಿ, ನೀವೇ ಹೇಳಿದಂತೆ ವ್ಯಾಪಾರದ ಉದ್ವಿಗ್ನತೆಯನ್ನು ನಾವು ನೋಡೋದಾದರೆ ಗ್ಲೋಬಲ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪು ಅಥವಾ ಗ್ಲೋಬಲ್ ಟ್ರೇಡ್ ಪಾಲಿಸಿಯಲ್ಲಿ ಈಗ ಅಮೇರಿಕಾದ ಒಂದು 35% ಅಂತಂದರೆ 100% ನಾವು ನೋಡಿದ್ರೆ, ಅದೇ ನೀವು ರಷ್ಯಾ ಮತ್ತು ಚೀನಾದ ಒಂದು 35% ಇದೆ. ಅದನ್ನು ಹೊರತುಪಡಿಸಿ ನ್ಯೂಟ್ರಲ್ ಆಗಿರುವಂಥ ಒಂದು ವರ್ಲ್ಡ್ ಎಕಾನಮಿ ಕೂಡ 30% ಇದೆ. ಸೊ ನೀವು ಯಾವುದೇ ಒಂದು ಭಾಗವಕ್ಕೆ ಏನು ಜೋತು ಬಿದ್ದರೂ ಕೂಡ ಅದರ ರೆಪರ್ಕೇಷನ್ಸ್ ತುಂಬ ದೊಡ್ಡದಾಗುತ್ತೆ. ಅಮೇರಿಕ ಇವತ್ತು ಇಷ್ಟೆಲ್ಲ ಹಂಗಾಮವನ್ನು ಮಾಡ್ತಾ ಇರೋದು ತನ್ನ ದೇಶದ ಅಥವಾ ತನ್ನ ನಾಗರಿಕರ ಹಿತಾಸಕ್ತಿಗೋಸ್ಕರವೇ. ರಷ್ಯಾ ಮತ್ತು ಚೀನಾ ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು. ಹಾಗಿರಬೇಕಾದ್ರೆ ಭಾರತ ಯಾಕೆ ತನ್ನ ನಾಗರಿಕರ ಹಿತಾಸಕ್ತಿಗೆ ಸೂಕ್ತವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಅಥವಾ BJP ಕೊಡ್ತಾ ಇರುವಂಥ ಸಮರ್ಥನೆ. ಈಗ ನಾವು ಈ ಟ್ರಂಪನ್ನ ನೋಡಿದ್ರೆ ಒಂದು ರೀತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ರೀತಿ, ಯಾವಾಗ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ತುಂಬ ಮೂಡ್ ಸ್ವಿಂಗ್ ಆಗುತ್ತೆ ಅವರಿಗೆ. ಸೊ ಆ ಹಿನ್ನೆಲೆ ಅಲ್ಲಿ ಹೋಗಿ ಕೂತಂಥ ಸಂದರ್ಭದಲ್ಲಿ ಈಗ ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ, 52 ಸಲ ಹೇಳ್ಕೊಂಡಿದ್ದಾರೆ ಏನಂತ, ನಾನು ಹಾಲ್ಟ್ ಮಾಡಿದೆ ಯುದ್ಧವನ್ನು ಅಂತ. ಜೊತೆಗೆ ರಷ್ಯನ್ ಆಯಿಲನ್ನು ಗ್ರ್ಯಾಜುವಲಿ ಕಟ್ ಡೌನ್ ಮಾಡುತ್ತೆ ಭಾರತ, ಮೋದಿ ಅಶ್ಯೂರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ನಾಳೆ ಮುಖಾಮುಖಿ ಭೇಟಿಯಾದಂಥ ಸಂದರ್ಭದಲ್ಲಿ ಇಟ್ ಮೇಕ್ಸ್ ಎ ಬಿಗ್ ಹೆಡ್ಲೈನ್. ಎಲ್ಲ ಹೇಳ್ಬಿಟ್ರು, ಒಪ್ಕೊಂಡಾಯ್ತು, ಇನ್ನೇನು ನಿಂತೋಗುತ್ತೆ ಅಂತ ಈಗಲೇ ಹೇಳ್ತಾ ಇದ್ದಾರೆ, ಇಯರ್ ಎಂಡ್ ಅವ್ರಿಗೆ ಮುಗಿಯುತ್ತೆ ಅಂತ. ಸೊ ಅಷ್ಟೆಲ್ಲ ಇದ್ದಂಥ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಯ ಜೊತೆಗೆ ಮುಖಾಮುಖಿ ಆಗೋದಕ್ಕಿಂತ ಆದಷ್ಟು ರಾಜತಾಂತ್ರಿಕವಾಗಿ ಜಾಣತನದಿಂದ ಚಾಣಕ್ಯ ನೀತಿಯನ್ನು ಅನುಸರಿಸಿ ಒಂದಷ್ಟು ತನಗೆ ಅಥವಾ ತನ್ನ ದೇಶಕ್ಕೆ ಏನು ಲಾಭ ಬೇಕು ಅದನ್ನು ಮಾಡುವಂಥ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡ್ತಾ ಇರುವಂತೆ ಇಲ್ಲಿ ಕಾಣಿಸ್ತಾ ಇದೆ. ಆ ಮೂಲಕ ತೀರಾ ದೂರ ಇಟ್ಟಂತೆಯೂ ಅಲ್ಲ ಅಥವಾ ತೀರಾ ಮೈ ಮೇಲೆ ಎಳೆದುಕೊಂಡಂತೆಯೂ ಅಲ್ಲ. ಸೊ ಐ ಆಮ್ ನಾಟ್ ಸ್ಲೇವ್ ಅಂತಲೂ ಕೂಡ ಮೆಸೇಜ್ ಕೊಟ್ಟಂಗೆ, ಹಾಗಂತ ನಾನು ಅರೋಗೆಂಟ್ ಅಂತನೂ ಅಲ್ಲ. ನಿಮ್ಮ ಜೊತೆ ಡಿಪ್ಲೊಮಸಿಯಲ್ಲಿ ನಾವು ಓಪನ್ ಮೈಂಡೆಡ್ ಆಗಿದ್ದೀವಿ, ಅಟ್ ದ ಸೇಮ್ ಟೈಮ್ ಬುಲಿಂಗಿಗೆಲ್ಲ ನಾವು ರೆಸ್ಪಾಂಡ್ ಮಾಡಲ್ಲ ಅಥವಾ ಅದಕ್ಕೆ ಈಲ್ಡ್ ಆಗಲ್ಲ ಅನ್ನೋಂಥ ಮೆಸೇಜನ್ನು ಕೊಡ್ತಾ ಇರುವಂತೆ ಇದರಲ್ಲಿ ಕಾಣಿಸ್ತಾ ಇದೆ. ಸುಧಾರಿಸಲಿಕ್ಕೆ ಒಂದು ಅವಕಾಶ ಇತ್ತು, ಅದನ್ನೇ ಮಿಸ್ ಮಾಡ್ಕೊಳ್ತಾರೆ. ಸುಧಾರಿಸಲಿಕ್ಕೆ ಅವಕಾಶ ಅಮೆರಿಕಾಗಿಲ್ಲ. ಅಮೆರಿಕಾಗೆ ಈಗ ಅನಿವಾರ್ಯತೆ ಇದೆ, ಯಾಕಂದರೆ ತುಂಬ ಸ್ಟ್ರೆಸ್ ಮಾಡಿ ಎಲ್ಲವನ್ನೂ ಕೂಡ ತನ್ನ ಅಂಕೆಯಲ್ಲಿ ಇಟ್ಕೋಬೇಕು. ಈ ಹಿಂದೆ ಹೇಗೆ ಚಿನ್ನ ಅದಕ್ಕೆ ಪ್ಯಾರಲಲ್ ಅಲ್ಲ, ಡಾಲರೇ ಪ್ಯಾರಲಲ್ಲು ಗ್ಲೋಬಲ್ ಎಕಾನಮಿಲಿ ಅಂತ ಹೇಳಿದ
ಹೇಳಿದಂಥ ಸಂದರ್ಭದಲ್ಲಿ ಇಡೀ ವರ್ಲ್ಡ್ ಎಲ್ಲವನ್ನು ಕೂಡ ನಂಬಿತ್ತು. ಅದೇ ರೀತಿ ಡಾಲರ್ ಜೊತೆಗೇ ಎಲ್ಲವೂ ಕೂಡ ರಿಸರ್ವ್ ಮಾಡ್ಕೊಂಡಾಯ್ತು. ಆದರೆ ಈ ಸಲ ಮತ್ತೆ ಬಿಟ್ಕಾಯಿನ್ಗೆ ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನು ಟ್ರಂಪ್ ಆಡಳಿತ ಅಥವಾ ಅಮೆರಿಕ ಮಾಡ್ತಾ ಇದೆ. ಈ ಸಲ ಒಪ್ಪಕ್ಕೆ ರೆಡಿ ಇಲ್ಲ. ಚೀನಾ ಆಗಲಿ, ಭಾರತ ಆಗಲಿ, ರಷ್ಯಾ ಆಗಲಿ, ನಾವು ಗೋಲ್ಡನ್ನು ಸ್ಟೋರ್ ಮಾಡ್ಕೊಳ್ತಾನೆ ಹೋಗ್ತಾ ಇದೀವಿ. ಸೊ ಆ ಹಿನ್ನೆಲೆಯಲ್ಲಿ ಅಮೆರಿಕದ ಗ್ಲೋಬಲ್ ಒಂದು ಗ್ಯಾಂಬ್ಲಿಂಗ್ ಏನಿದೆ ಟ್ರೇಡ್ ಪಾಲಿಸಿಲಿ, ಅದನ್ನು ಆದಷ್ಟು ಸೂಕ್ಷ್ಮವಾಗಿ ರಷ್ಯಾ, ಚೀನಾ ಅಂತೂ ಮೊದಲಿಂದನೂ ಎದುರಿಸ್ಕೊಂಡು ಬಂದಿವೆ. ಆ ಒಂದು ಲೈನಲ್ಲಿ ಭಾರತ ಕೂಡ ಒಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಕಾಣಿಸ್ತಾ ಇದೆ. ಹೀಗಾಗಿ ಸುಧಾರಣೆ ಬೇಕಾಗಿರೋದು ಅಮೆರಿಕಾಗೆ ಹೊರತು ಭಾರತಕ್ಕಲ್ಲ. ಹಾಗಂತ ನಾವು ಅರೋಗೆಂಟ್ ಆಗಿದ್ರೆ ಅದರ ರೆಪರ್ಕೇಷನ್ಸ್ ಕೂಡ ತುಂಬ ದೊಡ್ಡದಾಗುತ್ತೆ ಅನ್ನೋ ಕಾರಣಕ್ಕೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ.